ಗೋಲ್ಡನ್ ಸ್ಟಾರ್ ಗಣೇಶ್ ಪುತ್ರ ವಿಹಾನ್ ಇದೀಗ ಹೊಸದೊಂದು ಸಿನಿಮಾದಲ್ಲಿ ನಟಿಸುತ್ತಿದ್ದಾನೆ. ನೆನಪಿರಲಿ ಪ್ರೇಮ್ ಹೀರೋ ಆಗಿರುವ ಸಿನಿಮಾದಲ್ಲಿ ವಿಹಾನ್ಗೆ ಮಹತ್ವದ ಪಾತ್ರವಿದೆ. ವಿಶೇಷವೇನೆಂದರೆ ಕನ್ನಡತಿ ಧಾರಾವಾಹಿ ನಟಿ ರಂಜನಿ ರಾಘವನ್ ಅವರು ಈ ಸಿನಿಮಾಗೆ ನಿರ್ದೇಶನ ಮಾಡುತ್ತಿದ್ದಾರೆ. ಈ ಚಿತ್ರಕ್ಕೆ ಡಿಡಿ ಡಿಕ್ಕಿ ಎಂದು ಹೆಸರಿಡಲಾಗಿದೆ. ಈ ಸಿನಿಮಾದಲ್ಲಿ ವಿಹಾನ್ ನಟ ಪ್ರೇಮ್ ಅವರ ಮಗನಾಗಿ ನಟಿಸುತ್ತಿದ್ದಾನೆ. ಹೌದು, ಈ ಚಿತ್ರದಲ್ಲಿ ಒಳ್ಳೆಯ ಕಾಮಿಡಿ ಇದೆ. ಅದರ ಮೂಲಕವೇ ಒಂದು ಎಮೋಷನಲ್ ಕಥೆಯನ್ನು ಹೇಳಲು ಹೊರಟಿದ್ದೇವೆ. ಈ ಸಿನಿಮಾದಲ್ಲಿ ನಟ ಪ್ರೇಮ್ ಅವರ ಮಗನ ಪಾತ್ರವನ್ನು ವಿಹಾನ್ ಮಾಡುತ್ತಿರುವುದು ಇನ್ನೊಂದು ವಿಶೇಷ. ಇದೊಂದು ಸಂಗೀತ ಪ್ರಧಾನ ಸಿನಿಮಾ ಕೂಡ ಆಗಲಿದೆ ಎಂದು ನಂಬಿಕೆ ವ್ಯಕ್ತಪಡಿಸಿದ್ದಾರೆ ನಿರ್ದೇಶಕಿ ರಂಜನಿ ರಾಘವನ್. ಅನಂತರ ನೆನಪಿರಲಿ ಪ್ರೇಮ್ ಈ ಚಿತ್ರದ ಬಗ್ಗೆ ಮಾತನಾಡಿದ್ದು, ಆರಂಭದಲ್ಲಿ ನಾನು ಈ ಚಿತ್ರವನ್ನು ಒಪ್ಪಿರಲಿಲ್ಲ. ಆದರೆ ಗೆಳೆಯ ತರುಣ್ ಸುಧೀರ್ ಹೇಳಿದ ಕತೆ ನನ್ನ ಹೃದಯವನ್ನೇ ತಟ್ಟಿತು. ರಂಜನಿ ರಾಘವನ್ ಅವರು ಎಳೆಯಾಗಿ ರೂಪಿಸಿದ್ದ ಆ ಕಥೆಯಲ್ಲಿ ಆಳವಾದ ಅರ್ಥವಿದೆ. ಲೆಜೆಂಡ್ ಇಳಿಯರಾಜ್ ಅವರ ಸಂಗೀತ ಈ ಚಿತ್ರಕ್ಕೆ ಮತ್ತಷ್ಟು ಫೀಲ್ ಮತ್ತು ತೂಕವನ್ನು ನೀಡಿದೆ ಎಂದು ಪ್ರೇಮ್ ಅವರು ಹೇಳಿಕೊಂಡಿದ್ದಾರೆ. ಇದಾಗಿತ್ತು ಸ್ನೇಹಿತರೆ ಗೋಲ್ಡನ್ ಸ್ಟಾರ್ ಗಣೇಶ್ ಪುತ್ರ ವಿಹಾನ್ ಹಾಗೂ ಪ್ರೇಮ್ ಅವರು ನಟಿಸುತ್ತಿರುವ ಹೊಸದೊಂದು ಸಿನಿಮಾದ ಬಗ್ಗೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.